ಭಾರತದ ಪವಿತ್ರ ಭೂಮಿಯಲ್ಲಿ ಶಿವತತ್ವಗಳನ್ನು 5 ಮೂಲಭೂತ ತತ್ವಗಳಾಗಿ ಅನುಭವಿಸುವ 5 ವಿಶಿಷ್ಟ ದೇವಾಲಯಗಳಿವೆ. ಅವುಗಳನ್ನು ಪಂಚಭೂತ ಶಿವಲಿಂಗ ಎಂದು ಕರೆಯುತ್ತಾರೆ. ಭೂಮಿ ತತ್ವ ಏಕಾಂಬರೇಶ್ವರ ದೇವಾಲಯ, ಕಾಂಚೀಪುರಂ. ಇಲ್ಲಿ ಶಿವನು ಪೃಥ್ವಿಲಿಂಗವಾಗಿ ಅಂದರೆ ಭೂಮಿಯ ರೂಪವಾಗಿ ಪೂಜಿಸಲ್ಪಡುತ್ತಾನೆ. ಪೌರಾಣಿಕ ಕಥೆಯ ಪ್ರಕಾರ ಪಾರ್ವತೀ ದೇವಿ ಮಣ್ಣಿನಿಂದ ಶಿವಲಿಂಗ ನಿರ್ಮಿಸಿ ತಪಸ್ಸು ಮಾಡಿದ್ದಳು ಎಂದು ಪ್ರತೀತಿ. ಇಂದಿಗೂ ಆ ಲಿಂಗದ ಹತ್ತಿರ ಒಂದು ಪುರಾತನ ಮರವಿದೆ. 3500 ವರ್ಷ ಹಳೆಯ ಮಾವಿನ ಮರ. ಅದರ 4 ಕೊಂಬೆಗಳು 4 ವೇದಗಳನ್ನು ಸಂಕೇತಿಸುತ್ತವೆ. ಇಲ್ಲಿ ಭೂಮಿ ನಮಗೆ ಹೇಳುತ್ತದೆ ಸ್ಥಿರತೆ, ಸಹನೆ ಮತ್ತು ನೆಲೆ ಬದುಕಿನ ಧರ್ಮ ಎಂದು. ಅಗ್ನಿತತ್ವ ಅರುಣಾಚಲೇಶ್ವರ ದೇವಾಲಯ, ತಿರುವನ್ಮಲೈ. ಇಲ್ಲಿ ಶಿವನು ಜ್ವಾಲೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಕಥೆಯ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಯಾರು ದೊಡ್ಡವರು ಎಂದು ವಾಗ್ವಾದ ಮಾಡಿದಾಗ ಶಿವನು ಅನಂತ ಜ್ವಾಲೆಯಾಗಿ ಅವರ ಮಧ್ಯೆ ನಿಂತನು. ಅದುವೇ ಅರುಣಾಚಲ ಬೆಟ್ಟ ಎಂದು ಪ್ರತೀತಿ. ಅವನ ಶಕ್ತಿಗೆ ಗಡಿ ಇಲ್ಲ, ರೂಪ ಇಲ್ಲ, ಮತ್ತೆ ಅಳತೆ ಇಲ್ಲ. ಗಾಳಿ ತತ್ವ ಶ್ರೀಕಾಳಹಸ್ತಿ, ಆಂಧ್ರ ಪ್ರದೇಶ. ಈ ದೇವಾಲಯದ ದೊಡ್ಡ ರಹಸ್ಯ ಎಂದರೆ ಗರ್ಭಗುಡಿಯ ಬಾಗಿಲು ಮುಚ್ಚಿದರೂ ಒಳಗೆ ದೀಪದ ಜ್ವಾಲೆ ಯಾವಾಗಲೂ ಕಂಪಿಸುತ್ತದೆ. ಇಲ್ಲಿ ಗಾಳಿ, ನಿಸರ್ಗ, ಮೌನ ಮತ್ತು ಶಿವನ ನಾದವನ್ನು ಸುಲಭವಾಗಿ ಕೇಳಬಹುದು. ಜಲತತ್ವ ಜಂಬುಕೇಶ್ವರ ದೇವಾಲಯ, ತಿರುಚಿರಾಪಳ್ಳಿ. ಇಲ್ಲಿ ಯಾವಾಗಲೂ ಶಿವನ ಸುತ್ತ ಸ್ವಾಭಾವಿಕವಾಗಿ ನೀರು ತುಂಬಿರುತ್ತದೆ. ಮಳೆಗಾಲ, ಬೇಸಿಗೆ, ಯಾವ ಋತುವಾದರೂ ಶಿವನ ಸುತ್ತ ನೀರು ತುಂಬಿರುತ್ತದೆ. ನಮಗೆ ಹೇಳುತ್ತದೆ ಜೀವ ಕೊಡುವುದು, ತಣಿಸುವುದು, ಕ್ಷಮಿಸುವುದೆಲ್ಲ ಶಿವನೇ ಎಂದು. ಆಕಾಶ ತತ್ವ ಚಿದಂಬರಂನ ನಟರಾಜ ದೇವಸ್ಥಾನ. ಇಲ್ಲಿ ಶಿವನು ಆಕಾಶ ರೂಪದಲ್ಲಿ ಆರಾಧಿಸಲ್ಪಡುತ್ತಾನೆ. ಗರ್ಭಗುಡಿಯ ಒಳಗೆ ಇರುವ ಚಿದಂಬರ ರಹಸ್ಯ, ಅಲ್ಲಿರುವ ಖಾಲಿ ಜಾಗವೇ ಶಿವನ ಸ್ವರೂಪ. ಇದರ ಅರ್ಥ ನಮ್ಮೊಳಗಿನ ಮೌನ, ಮನದ ಆಳ, ಚಿಂತನೆಯ ಖಾಲಿತನ, ಅದೇ ಪರಮಶಿವ ತತ್ವ. ಈ ಪಂಚಭೂತ ಶಿವಲಿಂಗಗಳು ನಮಗೆ ಒಂದು ಗಂಭೀರ ಸಂದೇಶ ನೀಡುತ್ತವೆ. ನಾವು ಭೂಮಿಯಿಂದ ಹುಟ್ಟುತ್ತೇವೆ, ನೀರಿನಲ್ಲಿ ಜೀವಿಸುತ್ತೇವೆ, ಗಾಳಿಯಿಂದ ಉಸಿರಾಡುತ್ತೇವೆ, ಅಗ್ನಿಯಿಂದ ಶಕ್ತಿ ಪಡೆಯುತ್ತೇವೆ ಮತ್ತು ಆಕಾಶದಲ್ಲಿ ವಿಲೀನಗೊಳ್ಳುತ್ತೇವೆ. ಅಂದರೆ ಶಿವ ದೇವಾಲಯದಲ್ಲಿ ಮಾತ್ರವಲ್ಲ, ನಮ್ಮೊಳಗಿನ ಪಂಚತತ್ವದಲ್ಲಿಯೂ ಇದ್ದಾನೆ.